ಏನೇ ಸತ್ತ ಮದುವೆ ನಿಲ್ಲಿಸ್ತೀಯ? ಹೇಗೆ ನಿಲ್ಲಿಸ್ತೀಯ? ಇದು ನಿನ್ನ ಚಂದ್ರಗಿರಿ ಅಂದ್ಕೊಂಡ್ಬಿಟ್ಟಿಯ. ಇದು ಧರ್ಮಯ್ಯನ ಕಾಡು ಮಲ್ಲಿಗೆ ಎಸ್ಟೇಟ್. ಇಲ್ಲಿ ಬೇಕಾದಷ್ಟು ಜನ ಸತ್ತಿದ್ದಾರೆ. ನಾನೇ ಸಹಿಸಿದ್ದೀನಿ. ಇಲ್ಲಿಗೆ ಬರೋದು ನಿನ್ನಿಷ್ಟ. ಆದರೆ ಇಲ್ಲ ಬಂದ ಮೇಲೆ ಹೋಗಬೇಕು ಅಂತಂದರೆ ನಾನು ನಿರ್ಧಾರ ಮಾಡಬೇಕು. ಇಲ್ಲಿ ಯಾರಾದರೂ ಸಾಯಬೇಕು ಅಂದರೂ ನನ್ನ ಇಷ್ಟದಿಂದಲೇ. ನಿನ್ನನ್ನು ಸಾಯಿಸಿಬಿಡಬೇಕು ಅಂದ್ಕೊಂಡಿದ್ದೆ. ನಾಳೆ ನನ್ನ ಮಗನ ಮದುವೆ. ಆ ಶುಭ ಸಮಾರಂಭಕ್ಕೆ ನಿನ್ನಂಥ ದೇವದಾಸಿ ಸಾವು ಅಪಶಕನ ಆಗಬಾರದು ಅಂತ ಬಿಟ್ಟಿದ್ದೀನಿ. ನನ್ನ ತಂಗಿ ಮನೆಗೆ ಹೋಗಿ ಹತ್ತು ಕರೆದು ನನ್ನ ಮೇಲೆ ಚಾಡಿ ಹೇಳ್ತಲ್ಲ, ಆವತ್ತೇ ನಿನ್ನನ್ನು ಸಾಯಿಸ್ಬಿಡ್ತಾ ಇದ್ದೆ. ಯಾಕೆ ಹೊಡ್ಸಿದ್ದೀನಿ ಗೊತ್ತಾ? ಹೇಗೆ ಹೇಳ್ತೀಯ ನೀನು? ನಿನ್ನ ಬಾಯಿನ ನಾನೇ ಬಂದ್ ಮಾಡಿದ್ದೀನಲ್ಲ. ನಿನ್ನನ್ನು ಯಾಕೆ ಉಳಿಸ್ದೆ ಅಂದರೆ ನನ್ನ ಮಗನ ಮದುವೆ ವೈಭವ ನೋಡಲಿ ಅಂತ. ಮದುವೆ ನೋಡಿ ಇಬ್ಬರು ಆನಂದ ಪಟ್ಟ ಮೇಲೆ ಸಾಯಿರಿ, ಪರವಾಗಿಲ್ಲ. ನನ್ನ ಕೈಯಲ್ಲೇ ಸಾಯಬೇಕು ಅನ್ನೋದಾದರೆ ನಾಳೆ ರಾತ್ರಿನೇ ಸಾಯಿಸ್ತೀನಿ. ಇಬ್ಬರು ನಿಂತಿದ್ದೀರಲ್ಲ, ಸುಸ್ತಾಗ್ಬಿಡುತ್ತೆ. ಕೂತ್ಕೊಂಡು ನೋಡ್ತಾ ಇರಿ. ನಿಮ್ಮ ಕಣ್ಣ ಮುಂದೆನೇ ನನ್ನ ಮಗನ ಮದುವೆ ನಡೆಯುತ್ತೆ. ಇಬ್ಬರು ನೋಡಿ ಮನಸಾರೆ ಆನಂದ ಪಡಿ. ನೋಡಿ ನನ್ನ ಮಗನ ಮದುವೆನ. ಏಯ್, ಆ ಕಿಟಕಿಯಲ್ಲಿ ನನ್ನ ಗಂಡನ ಮದುವೆ ನೋಡು. ನೀನು ನಿನ್ನ ತಂಗಿ ಗಂಡನ ಮದುವೆನ ಈ ಕಿಟಕಿಯಲ್ಲಿ ನೋಡು. ಸಿನಿಮಾ ನೋಡೋದಂಗಿರುತ್ತೆ.
ಕರ್ಕೊಂಡ್ಬಂದ್ರು ಅನ್ಸುತ್ತೆ. 4:50. ಚಳಿ 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 ಅಮ್ಮ, ಚಳಿಲಿ ತಣ್ಣೀರು ಸ್ನಾನ ಮಾಡಿಸ್ತಾ ಇದ್ದಡಿಯ ಬೇಡ ಅಂದ್ರು. ಚಳಿ ದೇವ್ರ ನಮಸ್ಕಾರ ಮಾಡು. ಹೊಸ ಚಡ್ಡಿ ಪರ್ಮ ಕೊಡ್ಸಿದ್ದು ಚೆನ್ನಾಗಿದ್ಯಾ? ದುಡ್ಡು ನೀ ಕೊಟ್ಟಿ ಅಂತೆ. ಕೂತ್ಕೋ. ಅಮ್ಮ, ಚಳಿ ಸ್ವಲ್ಪ ಹತ್ರ ಇಡಿ. ಹರಿ, ಇನ್ನು ಮಲಗೋದು ಬೇಡ. ಗುರು, ಹರಿಗೆ ಮದುವೆ ಡ್ರೆಸ್ ಹಾಕ್ಸು. ಈ ಡ್ರೆಸ್ ಚೆನ್ನಾಗಿದೆಯಲ್ಲ? ಇದಕ್ಕಿಂತಲೂ ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಹೋಗು. ಚೆನ್ನಾಗಿರೋದು ಹಾಕೋಣ ಬಾ. ರೆಡಿ ಆಗು. ಸರಿ, ಸ್ವಲ್ಪ ಹೊತ್ತು ನಿಂತ್ಕೊಳ್ಳಂಗೆ. ಪರ್ಮ, ಸರಿ ಬಾಚು. ಏನು ಉಡಿಸ್ತಾ ಇದೆಯಾ ನನಗೆ? ನಿನಗೆ ಈಗ ಧೋತಿ ಉಡಿಸ್ತಾ ಇದ್ದೀನಿ. ಸ್ವಲ್ಪ ಇರೋ. ಪರ್ಮ, ಮದುವೆ. ಮದುವೆ ನಮ್ಮ ಹರಿಗೆ ಮದುವೆ. ಸಾಕ ತಲೆ ಬಾಚಿದ್ದು. ಇರೋ ಇರೋ ಒಂದ್ ಸೆಕೆಂಡ್. ಅಣ್ಣ, ಈ ಶರ್ಟ್ನ ಒಳಗಡೆ ಹಾಕಿ ಈ ಪಂಚೆ ಮೇಲೆ
ಬೆಲ್ಟ್ ಹಾಕೊಳ್ಳ? ಬೇಡ ಕಣೋ, ನಿನ್ನ ಯೂನಿಫಾರ್ಮ್ ಎಲ್ಲ ಇವತ್ತು ಬೇಡ. ನೀನು ಮದುವೆ ಗಂಡು. ಏ ಈ ಟೋಪಿ ಬೇಡ, ಬೆಲ್ಟ್ ಬೇಡ ಅಂದ್ರೆ ಈ ಟೋಪಿನೂ ಬೇಡ. ಅರಿ ಅದು ಟೋಪಿ ಅಲ್ಲ ಕಣೋ, ಪೇಟ. ಅದು ಹಾಕಿಲ್ಲ ಅಂದ್ರೆ ಮದುವೆ ಆಗಲ್ಲ. ಹೌದಾ? ಹಾಗಾದ್ರೆ ಹಾಕು. ಇರೋ ಒಂದ್ ನಿಮಿಷ ಇರೋ. ಇದು ಇದು ಬಾಸಿಂಗ. ಬಾಸಿಂಗ? ಬಾಸಿಂಗ. ಇರೋ 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 ಸ್ವಲ್ಪ ಹೊತ್ತು ಸುಮ್ಮನೆ ಇರ್ಬೇಕು ನೀನು ಅಷ್ಟೇ. ಆಮೇಲೆ ನೀನು ಮದುವೆ ಗಂಡು. ಇನ್ನ ಈ ಕಡೆ ಬಾ. ಏನದು? ಇರೋ ಹೇಳ್ತೀನಿ. ಮದುವೆ ಗಂಡು ರೀ. ಇನ್ನ ಹರಿ. ಅಯ್ಯೋ ಏನೇ? ಹರಿಗೆ ಹೇಳಿದ್ರ ಮದುವೆ ನಡೀತಿರೋದು ಕಲ್ಪನಾ ಜೊತೆಲಿ ಅಲ್ಲ, ಅರ್ಚನಾ ಜೊತೆಲಿ ಅಂತ? ಇಲ್ಲ, ಹೇಳಿಲ್ಲ. ಅಯ್ಯೋ, ಮತ್ತೆ ಅವನು ಮದುವೆ ಮಂಟಪದಲ್ಲಿ ರಂಪ ಮಾಡಿಬಿಟ್ರೆ? ಅವನೀಗ ಮದುವೆ ಸಡಗರದಲ್ಲಿದ್ದಾನೆ, ಅವನಿಗೆ ಬೇರೆ ಏನು ನೆನಪಿಲ್ಲ. ನಾನು ಹಾಗೆ ಅಂದ್ಕೊಂಡಿದ್ದೆ ರೀ. ಅವನು ಇವತ್ತು ಕಲ್ಪನಾ ಬಗ್ಗೆನೇ ಮಾತಾಡ್ತಿದ್ದಂತೆ. ಪರಮಾನು ಹೇಳ್ದ, ಗುರುನು ಹೇಳ್ದ. ಗುರು ಇವತ್ತು ಬೆಳಿಗ್ಗೆ ನೋಡೋಕೆ ಹೋದಾಗ ಕಲ್ಪನಾ ಬಗ್ಗೆ ವಿಚಾರಿಸಿದ್ನಂತೆ. ಓ, ಒಳ್ಳೆ ಇಕ್ಕಟ್ಟಿತ್ತನ್ನಲ್ಲ. ಅವನಿಗೆ ನೆನಪಿದ್ರೆ ಖಂಡಿತ ರಂಪನೆ ಮಾಡ್ತಾನೆ. ಅದಕ್ಕೆ ಹೇಳಿತು, ಹೇಗಾದರೂ ಮಾಡಿ ಅವನನ್ನು ಒಪ್ಸಿ ಅಂತ. ಒಪ್ಸೋದು ಹೇಗೆ? ಹಠ ಮಾರಿ ಅವನು. ಒಂದ್ಸಲ ಹಠ ಹಿಡ್ದ ಅಂದರೆ ಹೊಡೆದ್ರು ಕೇಳಲ್ಲ, ಮುದ್ದು ಮಾಡಿದ್ರು ಒಪ್ಪಲ್ಲ. ಅವನನ್ನೇ ಕರೆದು ಬುದ್ಧಿ ಹೇಳೋಣ. ಕೇಳಲ್ಲ ರೀ. ಇವತ್ತು ಗುರು ಹತ್ರ ಕೇಳ್ತಾ ಇದ್ದಂತೆ ಕಲ್ಪನಾ ಬಂದಿದ್ದಾಳ ಅಂತ. ಅವನ ನಮ್ಮ ಮಾತು ಕೇಳ್ತಾನ ಈಗ? ಒಂದು ಕೆಲಸ ಮಾಡೋಣ. ಬಾರಪ್ಪ ಮದುಮಗ. ಅಮ್ಮ, ಅಮ್ಮ ಏನಾಯ್ತು? ಕಲ್ಪನಾ ಮತ್ತೆ ಅವಳ ಕಡೆಯವರು ಮದ್ವೆಗೆ ಬರಲೇ ಇಲ್ಲ ಕಣೋ. ನಿನ್ ಮದ್ವೆನ ಯಾರ ಜೊತೆ ಮಾಡ್ಲೋ? ಕಲ್ಪನಾ ಕಲ್ಪನಾ ಕಲ್ಪನಾ, ರಾತ್ರಿಯಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಆ ಮಂಜೊಳಗಾದ್ರೂ ಬುದ್ಧಿ ಬೇಡವಾ? ಇನ್ನೊಂದ್ಸಲ ಫೋನ್ ಮಾಡ್ರಿ.
ಎಷ್ಟು ಸಾರಿ ಫೋನ್ ಮಾಡೋದೆ ಹತ್ತಿರದ ಜನಗಳು. ಫೋನ್ ಬೇರೆ ಸಿಗ್ತಾ ಇಲ್ಲ. ಈ ಮಂಜುಳಾ ಕಲ್ಪನಾ ಅಂತ ಜನಗಳೇ ಹೀಗೆ, ಯಾವುದ್ರಲ್ಲೂ ನಿಷ್ಠೆ ಇಲ್ಲ. ದುಡ್ಡು ಬೇರೆ ಕೊಟ್ಟಿದ್ದೀನಿ. ಎಷ್ಟು ಕೊಟ್ಟೆಪ್ಪ? ಬಟ್ಟೆ ಬರೆ ಒಡವೆಗೆ ಖರ್ಚಿಗೆ ಅಂತ 2 ಲಕ್ಷ ಕೊಟ್ಟಿದ್ದೆ. ಊರವರಿಗೆ ಬಸ್ ಮಾಡ್ಕೊಂಡು ಬರೋದಕ್ಕೂ ದುಡ್ಡು ಕೊಟ್ಟಿದ್ದೆ. ಅದು ಡಿಲಕ್ಸ್ ಬಸ್. ನೋಡು ಹೆಂಗ್ ಮಾಡ್ಬಿಟ್ರು ಅಂತ. ದುಡ್ಡಿನ ಪ್ರಶ್ನೆ ಹಾಳಾಗ್ಲಿ, ಈಗೇನ್ ಮಾಡೋದು? ಹರಿ ಮದ್ವೆ ಅಂತ ಊರಿಗೆಲ್ಲ ಗೊತ್ತಿದೆ. ಹರಿ ಮದ್ವೆ ಅಂತ ಊರಿಗೆಲ್ಲ ಗೊತ್ತಿದೆ. ನೆಂಟ್ರಿಸ್ಟ್ರು, ಎಸ್ಟೇಟ್ನವ್ರು ಎಲ್ಲ ಬಂದು ಸೇರ್ತಿದ್ದಾರೆ. ಈಗ ಮದ್ವೆ ನಡೀಲಿಲ್ಲ ಅಂದ್ರೆ ನಮ್ಮ ಮಾನ ಹೋಗಲ್ವಾ? ಕಲ್ಪನಾ ಬಾರದಿದ್ರೆ ಹೇಗಮ್ಮ ಮದುವೆ ನಡೆಯೋದು? ಹುಡುಗಿ ಬರ್ಲಿಲ್ಲ, ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಜನಗಳ ಮುಂದೆ ಹೇಳೋದು. ಇನ್ನೇನ್ ಮಾಡೋದು? ಅಲ್ಬೇಡ, ಒಂದ್ ದೊಡ್ಡ ವಿಷಯ ಕೊಟ್ಬಿಡಿ, ಕುಡಿದು ಸಾಯ್ತೀನಿ. ಅಮ್ಮ, ಮಾನ ಹೋದ್ಮೇಲೆ ಯಾಕೆ ಬದುಕಿರ್ಬೇಕು? ನಮ್ಮ ಹರಿ ಮದ್ವೆ ನಡೀಲಿಲ್ಲ ಅಂದ್ರೆ ನಾನು ಬದುಕಿರಲ್ಲ ರೀ. ಅಮ್ಮ, ನೀನೇ ಹೀಗೆ ಹೇಳಿದ್ರೆ ಹೇಗಮ್ಮ? ಹುಡುಗಿನೇ ಇಲ್ಲ ಅಂದ್ಮೇಲೆ ಯಾರ ಜೊತೆ ಮದುವೆ ನಡೆಯೋದು? ಹರಿ ನಾನು ಏನ್ ಮಾಡ್ಲು? ಅಮ್ಮ ಅಮ್ಮ ಅಲ್ಬೇಡ, ನಂಗೂ ಅಳು ಬರುತ್ತೆ. ಹೌದೇನೋ, ಏನ್ ಮಾಡ್ಲಕ್ಕಂದ ನಾನು? ಅಪ್ಪ, ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಊರ್ ಜನರ ಮುಂದೆ ನಮ್ಮ ಹರಿ ಮದ್ವೆ ನಡೀಲೇಬೇಕು. ಕಲ್ಪನಾ ಕೈ ಕೊಟ್ಲು. ಬೇರೆ ಯಾರನ್ನಂತ ಈಗಿಂದಲೇ ಎಲ್ಲಿ ಹುಡುಕೋದು? ಊರಲ್ಲಿ ಯಾರನ್ನಾದ್ರೂ ಕೇಳ್ರಿ, ಕಲ್ಪನಾ ಬರ್ತೀನಿ ಅಂದೋಳು ಕೈ ಕೊಟ್ಲು ಅಂತ ಹೇಳಿ. ಏನಾದ್ರೂ ವ್ಯವಸ್ಥೆ ಮಾಡಿ. ಏನ್ ಮಾಡ್ಲಿ? ನನ್ನ ಕಂದ ನನ್ನ ಏನ್ ಮಾಡ್ಲಪ್ಪ? ಮರ್ಯಾದೆ ಹೋಗ್ತಾ ಇದೀವ. ಅಮ್ಮ, ಕಲ್ಪನಾ ಬರಲೇ ಇಲ್ವಾ? ಇಲ್ಲ ಕಣೋ, ನೀನೇನು ಅವಳೇ ಬೇಕು ಅಂತ ಹೇಳ್ತೀಯ. ಆದ್ರೆ ಕಲ್ಪನಾ ನಿನ್ನನ್ನ, ನಮ್ಮನ್ನ, ಎಲ್ಲರನ್ನು ಮರೆತು ಬಿಟ್ಟಿದ್ದಾಳೆ. ಈಗ ಮರ್ಯಾದೆ ಹೋಗ್ತಿರೋದು ಯಾರ್ದು? ನಿಂದು, ನಮ್ದು ಅಲ್ವಾ? ಏನ್ ಮಾಡ್ಲೋ ರೀ?